ನನಗೆ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ಏನು ಹೇಳಬೇಕು ಅಂತ. ಅದೇ ಈ ಒಂದು ವ್ಲಾಗ್ನ ನಿಮ್ಗೆ ನೋಡಿದಾಗ ಏನು ಅನಿಸಿಕೆ ಆಗುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಇದನ್ನೆಲ್ಲ ಹಂಚ್ಕೊಂಡಿದ್ದು ಸರಿನಾ ತಪ್ಪಾ ಅಥವಾ ಯಾವ ಥರ ಏನು ಅಂತ ನನಗೆ ಗೊತ್ತಾಯಿಲ್ಲ. ಯಾಕೋ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದೇ ಈಗ ಸುಮಾರು 2 ವರ್ಷಗಳಾಯಿತು ನಾನು ನನ್ನ ತಾಯಿನ ಕಳ್ಕೊಂಡು. ಅದಾದ ನಂತರನೇ ನನ್ನ ಅಕ್ಕ ನನಗೆ ಹುಡುಗಿನ ನೋಡಿ ಮದುವೆ ಮಾಡುವ ಅಂತ ಡಿಸೈಡ್ ಮಾಡಿ ಅದೆಲ್ಲ ತಾನಾಗಿನೇ ಆಗೋಯ್ತು. ಬಟ್ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅಂದಾಗ ನನ್ನ ಅಕ್ಕನಿಗೆ ತುಂಬ ಹುಷಾರಿಲ್ದಂಗೆ ಆಯಿತು. ಬಟ್ ಏಕೆ ಸಡನ್ನಾಗಿ ಅವರು ಅಷ್ಟು ಒಂದು ಕೊಲಾಪ್ಸ್ ಆಗೋ ರೀತಿಲಿ ಅವ್ರಿಗೆ ಹುಷಾರಿರಲ್ಲ ಅಂತ ಅನ್ಎಕ್ಸ್ಪೆಕ್ಟೆಡಾಗಿ ಗೊತ್ತೇ ಇರಲಿಲ್ಲ ಯಾರಿಗೂ. ಅನ್ಎಕ್ಸ್ಪೆಕ್ಟೆಡ್ ಆಗಾಯ್ತು ಅದು. ಮತ್ತು ಆಮೇಲೆ ಈಗ ರೀಸೆಂಟು 1 ವೀಕ್ ಆಯಿತು ನನ್ನ ಒಂದು ಚಿಕ್ಕಪ್ಪನ ನಾನು ಕಳ್ಕೊಂಡು. ಸೊ ಅದಕ್ಕೆ ನಾನು ವಿಡಿಯೋ ಎಲ್ಲೂ ಕೂಡ ಅಪ್ಲೋಡ್ ಮಾಡಿರಲಿಲ್ಲ, ನನಗೆ ಆಗಲಿಲ್ಲ ಕೂಡ. ಯಾಕೆ ಅಂದರೆ ಅವರು ಈಗ ನಮ್ಮ ಚಿಕ್ಕಪ್ಪ ಅವರೇನಿದಾರಲ್ಲ, ನಮಗೆ ನಮ್ಮ ತಾಯಿ ನಂತರ ನಮ್ಮ ಅಕ್ಕ ಹೋದ್ಮೇಲೂ ಕೂಡ ಅಷ್ಟು ಚೆನ್ನಾಗಿ ನಮ್ಮನ್ನು ಎಲ್ಲ ಒಂದು ಕೆಲಸದಲ್ಲಿ ಕೂಡ ಅವರು ಅಷ್ಟು ಚೆನ್ನಾಗಿ ನಮ್ಮ ಜೊತೆ ನಿಂತಿದ್ದರು. ಇವನ್ ನನ್ನ ಮದುವೆಯಲ್ಲಿ ಕೂಡ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಓಡಾಡಿಕೊಂಡು ಚೆನ್ನಾಗಿದ್ದರು. ಬಟ್ ಅವ್ರಿಗೆ ಸರ್ಜರಿ ಆಗಿತ್ತು, ಸರ್ಜರಿ ಚೆನ್ನಾಗೇ ಇದ್ದರು. ಬಟ್ ಅವರು ಕೂಡ ಅನ್ಎಕ್ಸ್ಪೆಕ್ಟೆಡಾಗಿ ಡೆತ್ ಆದರು. ಸಖತ್ ಅದನ್ನು ಹೆಂಗೆ ಜೀರ್ಣ ಮಾಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಅನ್ನೋಷ್ಟರಲ್ಲಿ ಈಗ ಅದೇ ನನ್ನ ಅಕ್ಕನ ಚಿಕ್ಕಮ್ಮ, ನನಗೂ ಕೂಡ ಚಿಕ್ಕಮ್ಮನೇ, ಬಟ್ ಅವರು ಚೆನ್ನಾಗೇ ಇದ್ದರು. ಬಟ್ ಅವ್ರಿಗೂ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತೆ. ಅವರು ಆಲ್ರೆಡಿ 1.5-2 months ಆಯಿತು ಆಗಲೇ ಬೆಡ್ಡಲ್ಲಿದ್ದರಂತೆ. ಬಟ್ ಸಡನ್ನಾಗಿ ನನಗೆ ನೈಟ್ ಫೋನ್ ಬಂತು ಹಿಂಗಾಯಿತು ಅಂತ. ಸೊ ಹಂಗ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅದೇ ನನ್ನ ಅಕ್ಕ ಹೇಳಿದ್ನಲ್ಲ, ಸೋರಿಗೆ 5 ತಿಂಗಳಾಗ್ತಾ ಬಂತು ಅವ್ರನ್ನ ನಾವು ಕಳ್ಕೊಂಡು. ಗೊತ್ತಿಲ್ಲ ದೇವ್ರು ಯಾಕೆ ಯಾವಾಗಲೂ ಒಳ್ಳೆಯವ್ರನ್ನೇ ಕರ್ಕೊಂಡು ಹೋಗ್ತಾನೆ ಅಂತ. ಬಟ್ ನನಗೆ ಆಮೇಲೆ ಬರ್ತಾ ಬರ್ತಾ ನನಗೆ ಅರ್ಥ ಆಯಿತು ಏನು ಅಂದರೆ, ನಾನು ಒಂದೇ ಫ್ಯಾಮಿಲಿಲಿ 3 ಜೀವಗಳನ್ನ ಕಳ್ಕೊಂಡು ಕೂಡ ಹೆಂಗಪ್ಪ ಇಷ್ಟು ಧೈರ್ಯವಾಗಿದ್ದೀನಿ ಅಂತ. ನಮ್ಮ ಆದರೂ ನೆಕ್ಸ್ಟು ನಮ್ಮ ಅಕ್ಕ ನನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಆ್ಯಕ್ಚುಲಿ ಅವರು 2ನೇ ತಾಯಿ ಆಗಿದ್ದರು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನನ್ನ ಕೇರ್ ಮಾಡೋದೋಗಿರಲಿ, ನನ್ನ ಒಂದು ಆಗು ಹೋಗುಗಳಾಗೆ ಅವರು ಅಷ್ಟು ಚೆನ್ನಾಗಿ ತಿಳ್ಕೋತಿದ್ರು. ನಾನೇನು ಹೇಳಿಲ್ಲ ಅಂದರೂ ಕೂಡ ಅವರು ಇದನ್ನು ಮಾಡು ನೀನು ಹಿಂಗಾಗುತ್ತೆ ಅಂತ ಹೇಳ್ತಿದ್ರು. ನಾನು ಏಕ್ ಸಡನ್ಲಿ ನಮ್ಮ ತಾಯಿ ಹೋದಾದ್ಮೇಲೆ ಒಂದು ಡಿಪ್ರೆಷನಲ್ಲಿದ್ದೆ. ನನಗೆ ಯಾವುದು ಕೆಲಸ, ನಾನು ಆಡೋದು ಕೂಡ ನಿಲ್ಲಿಸ್ಬಿಟ್ಟಿದೆ. ಒಂದಿನ ನನ್ನ ಅಕ್ಕ ಫೋನ್ ಮಾಡಿ, ಯಾಕೋ ಅದನ್ನೆಲ್ಲ ಬಿಟ್ಟಿದ್ಯಾ, ನಿಮ್ಮ ತಾಯಿಗೆ ನಮಗೆಲ್ಲರೂ ಕೂಡ ಅದಂದರೆ ಇಷ್ಟ,
ನೀನು ಹಂಗೆಲ್ಲ ನಿಲ್ಲಿಸ್ಬೇಡ ಅಂಥೇಳಿ ಬೈದು ಬುದ್ಧಿ ಹೇಳಿ ಮತ್ತೆ ನಾನು ವೀಡಿಯೋ ಮಾಡೋ ಥರ ಆಯಿತು. ಅದೇ ಥರ ನೆಕ್ಸ್ಟ್ ಮತ್ತೆ ಅವ್ರು ಹೋದ್ಮೇಲೆ ಮತ್ತು ನನಗೆ ಯಾರು ಆ ಥರ ಒಂದು ಹೀಗಿರಬೇಕು ಹಾಗಿರಬೇಕು ಅಂತ ನನಗೆ ಹೇಳಿದ್ರು ಕೂಡ, ಬಟ್ ಅದು ಅವಳು ಹೇಳೋ ರೀತಿ ಮತ್ತು ನಮ್ಮ ತಾಯಿ ನನ್ನ ಇದು ಮಾಡ್ತಿದ್ದ ರೀತಿ ಅವಳು ಒಬ್ಬಳೇ ಅನಿಸುತ್ತೆ ನನಗೆ ಅಷ್ಟು ಒಂದು ಏನು ಧೈರ್ಯನ ತುಂಬ್ತಿದ್ದು. ಬಟ್ ಗೊತ್ತಿಲ್ಲ ಅದು ಯಾವ ಥರ ನಾನು ಕೂಡ ತಗೊಂಡೆ. ಆಮೇಲೆ ಅನ್ನಿಸ್ತು ಲೈಫ್ ಮಸ್ಟ್ ಗೋ ಆನ್. ಎಲ್ಲರೂ ಕೂಡ ಒಂದು ದಿನ ಹೋಗೋರೆ. ಬಟ್ ನೋಡಿ, ಮತ್ತು ಆದರೂ ಕೂಡ ನಮ್ಮ ಚಿಕ್ಕಪ್ಪವರು ತುಂಬ ಚೆನ್ನಾಗಿದ್ದರು, ತುಂಬ ಅಂದರೆ ತುಂಬ ಚೆನ್ನಾಗಿದ್ದರು. ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಯಾಕಂದರೆ ಅದನ್ನು ತುಂಬ ಲಾಂಗ್ ಮಾಡಬೇಕು ಅಂತ ಇಷ್ಟ ಇಲ್ಲ. ಸೊ ನಾವನ್ನು ಈಗ ಆಲ್ರೆಡಿ ನನ್ನ ಜೀವನದಲ್ಲಿ ನನ್ನ ಮುಖ್ಯ ಘಟ್ಟಗಳು ನನ್ನ ಅಕ್ಕ, ನನ್ನ ತಾಯಿ, ನಮ್ಮ ಚಿಕ್ಕಪ್ಪನ ಆಲ್ರೆಡಿ ಕಳ್ಕೊಂಡಿದ್ದೀನಿ. ಮತ್ತು ಏನಾಗುತ್ತೆ ನನಗೂ ಕೂಡ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇಷ್ಟೊಂದು ನನ್ನ ತಾಯಿ ಮತ್ತು ನನ್ನ ಅಕ್ಕನ ಪ್ರೀತಿ ತೋರೋಳು ನನ್ನ ಜೀವನಕ್ಕೆ ಬಂದಾಗ ನನಗೆ ಎಲ್ಲೋ ಒಂದು ಕಡೆ ಹೋಪ್ಸ್ ಜೀವನದಲ್ಲಿ ಸ್ಟಾರ್ಟ್ ಆಯಿತು. ಅವಳೇ ನನ್ನ ಮನೆಯ ಲಕ್ಷ್ಮಿ, ನನ್ನ ಮನೆಯ ರಾಣಿ, ನನ್ನ ಪ್ರೀತಿಯಿಂದ ಕರೆಯೋ ನನ್ನ ಪಂಡು. ನಾನು ಹೇಳ್ತಿದ್ನಲ್ಲ, ನನ್ನ ಅಕ್ಕನ ಊರು ಇಲ್ಲೇ ಇರೋದು ಅಂತ. ಸೊ ನೋಡಿ, ಇದೇನೈತಲ್ಲ, ಇಲ್ಲಿಂದ ಮುಂದೆ 20 ಕಿಲೋಮೀಟರ್ ಆದಮೇಲೆ ನನ್ನ ಅಕ್ಕನ ಊರು ಬರುತ್ತೆ. ಸೊ ನಾವೀಗ ಸ್ಟ್ರೈಟ್ ಹೋಗೋದು. ಬಟ್ ಈಗ ಅದಾದಮೇಲೆ ನಾನು ನನ್ನ ಅಕ್ಕನ ಮಕ್ಕಳನ್ನ ಕರ್ಕೊಂಬಂದಿದ್ದೆ. ಮೊನ್ನೆ ಸಮ್ಮರ್ ಹಾಲಿಡೇಸ್ ಇತ್ತಲ್ವ, ಒಂದು 15 ಡೇಸ್ ಬಂದು ಇದ್ದೋದ್ರು. ಬಟ್ ಆದರೆ ಗೊತ್ತಿಲ್ಲ, ಮತ್ತೆ ಆ ಕಡೆ ಹೋಗೋ ಮನಸ್ಸು ಬರ್ತಾ ಇಲ್ಲ ನನಗೆ. ಯಪ್ಪ ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು, ಮೋಸ್ಟ್ಲಿ ಪೈಪ್ ಒಡೆದೋಗಿದೆ ಅನಿಸುತ್ತೆ. ಸಖತ್ ನೀರು ವೇಸ್ಟ್ ಆಗ್ತಾ ಇದ್ದಾವೆ.